ಪ್ರೇಮವೆಂಬ ಸಾಗರ ನೋಡಲು ಬಲು ಸುಂದರ. ಅದರ ಸುಖವನ್ನು ಸವಿದವನೇ ಚತುರ. ಸುವರ್ಣ ಲೋಕದ ಸುಂದರಿ ಆರಾಧ. ಆದರೆ ಬಡತನವೆಂಬ ಭೂತ ಭಯಂಕರ ಬಿರುಗಾಳಿಯಾಗಿ ಬೀಸುತ್ತಿದೆ. ಅವಳ ಸಂಸಾರವೆಂಬ ಸಾಗರದಲ್ಲಿ ಏನವಳ ರೂಪ, ಕಣ್ಣಿನ ಕುಡಿನೋಟ, ಹಂಸದ ನಡುಗೆ ನವಿಲಿನ ನಾಟ್ಯ. ಅವಳು ಹೆಜ್ಜೆ ಹಾಕುವಾಗ ಅವಳ ಬೆಳಗು ಭಿನ್ನಾಣವನ್ನು ಕಂಡರೆ ಎಂತ ಹುಚ್ಚನಾದರೂ ಮೂರ್ಛೆ ಬಂದು ಬೀಳಲೇಬೇಕು. ಅಂದಾಗ ಅವಳು ನನ್ನ ಪ್ರೇಮದ ಪುತ್ಥಳಿ ಆಗಲೇಬೇಕು. ಇರದಿದ್ದರೆ ಒತ್ತಾಯದಿಂದ ಮುತ್ತಿಟ್ಟು ನನ್ನ ಕಾಮದಾಸೆಯನ್ನು ಈಡೇರಿಸಿಕೊಳ್ಳದೆ ಹೋದರೆ ನನ್ನ ಎದುರು ರಾಜೇಂದ್ರನೇ ಅಲ್ಲ. ನಮಸ್ಕಾರ ಜಮೀನ್ದಾರರಿಗೆ. ನಮಸ್ಕಾರ. ತಮ್ಮ ಪರಿಚಯವೇ ನನಗಾಗಲಿಲ್ಲ. ಅದನ್ನೇ ತಿಳಿಸಬೇಕೆಂದೇ ನಾನು ಇಲ್ಲಿಗೆ ಬಂದಿರುವೆ. ಏನು ಭಾರಿ ಸಕ್ಕಿನ ಮಾತಾಡ್ತಾನಲ್ಲ. ನಮ್ಮ ಕೈ ಗೊತ್ತದಂಗ ಕಾಣುದಿಲ್ರಿ ದನ್ಯಾರ. ಏ ರಂಗ ಮೋತ್ಸವಾಯಣ. ತಮ್ಮ ಹೆಸರೇನು? ನನ್ನ ಹೆಸರು ಮಂಕೆಗಳ ಕಣ್ಣಲ್ಲಿ ಮಣ್ಣೆರಿತಿ ರಣರಂಗದಲ್ಲಿ ಅದ್ದೂರಿಯಾಗಿ ಹಾರಾಡುವ ರಾಜೇಂದ್ರ ಅಂತ. ನಮ್ಮ ತಂಗಿ ರಜನಿ ತಮ್ಮ ಬಗ್ಗೆ ಆಗಾಗ ಹೇಳುತ್ತಿದ್ಲು. ಹೇಳುತ್ತಿರ್ಬೇಕು, ಏಕೆಂದರೆ ನಾನು ಅವಳು ಕ್ಲಾಸ್ಮೇಟ್ ಅಂತ. ಹೋಗ್ಲಿ, ತಾವು ಒಂದು ಸಲ ನಮ್ಮ ಮನೆಗೆ ಬರಬೇಕು. ಸಂತೋಷ. ಒಂದು ಸಾರಿ ಏಕೆ 10 ಸಾರಿ ಬರುವೆ, ಆಯ್ತೆ? ತುಂಬಾ ಸಂತೋಷ. ನೋಡು ರಾಜೆ, ನಮಗೀಗ ನಿಲ್ಲಲು ಸಮಯ ಇಲ್ಲ. ತಾವು ಒಂದು ಸಲ ನಮ್ಮ ಮನೆಗೆ ಬಂದಾಗ ಒಂದಿನ ವಿಚಾರ. ಲೇ ರಂಗ, ಏನ್ ನೋಡಕತ್ತಿಲಿ? ಹೋಗೋಣ ನಡಿ. ಬರುವೆ. ಜಂಬದ ಕೋಳಿ ಅಂತಿರುವ ನಿನ್ನ ತಂಗಿಗೆ ನನ್ನ ಪ್ರೇಮದ ಹುಚ್ಚು ಹಚ್ಚಿ
ತ್ರಿಜೋರಿಯನ್ನೇ ಬರಿದು ಮಾಡಿ ನಿನ್ನ ಅಂತಸ್ತಿನ ಅಡಗಲ್ಲಿನ ಭದ್ರತೆ ಬುನಾದಿಯನ್ನು ಬುಡ ಮೇಲಾಗುವ ಹಾಗೆ ಮಾಡದೆ ಹೋದರೆ ನನ್ನ ಹೆಸರು ರಾಜೇಂದ್ರನೇ ಅಲ್ಲ. ಓಹೋ, ಬಂದಂತೆ ಕಾಣುತ್ತಿದೆ ನನ್ನ ಬಂಗಾರದ ಜಿಂಕೆ. ಬರ್ಲಿ ಬರ್ಲಿ, ಸಂಚು ಮಾಡಿ ಹೊಂಚು ಹಾಕುವೆ ಆ ಪ್ರೇಮದ ಹಕ್ಕಿಗೆ. ಹಾಯ್ ರಂಜಿನಿ. ಇದೇನು ರಂಜಿನಿ, ಹೂವು ದುಂಬಿಗಾಗಿ ಕಾತರಿಸಿಕೊಳ್ಳುತ್ತಿರುತ್ತದೆ ಅಂತ ಹೇಳುತ್ತಾರೆ. ಆದರೆ ಈ ದುಂಬಿಯೇ ನಿನಗಾಗಿ ಕಾಯುತ್ತಾ ನಿಲ್ಲಬೇಕಲ್ಲ. ನೋಡು ರಂಜಿನಿ, ಒಟ್ಟಿಗೆ ಹೇಳಬೇಕೆಂದರೆ ನಮ್ಮ ಪ್ರೇಮ ಬೆಳೆದ ನಂತರ ನಿನ್ನನ್ನು ಬಿಟ್ಟು ಒಂದು ದಿನ ಕಳೆದರೂ ಯುಗ ಯುಗಗಳೇ ಕಳೆದಂತೆ ಈ ರಾಜೇಂದ್ರನಿಗೆ. ಹೌದು ರಾಜೇಂದ್ರ, ನಮ್ಮ ಪ್ರೀತಿ ಶುರು ಆದಾಗಿನಿಂದ ಪ್ರತಿಯೊಂದು ರಾತ್ರಿ ಕಳಿಬೇಕಾದ್ರೆ ದೊಡ್ಡ ಏಳೆ ಕರೆದಂತಾಯ್ತೆ. ಅಂದ ಹಾಗೆ ನಮ್ಮ ಮದುವೆ ವಿಚಾರ ಏನ್ ಮಾಡಿದ್ರಿ ನೀವು? ಮದುವೆಗೇಕೆ ಅಷ್ಟೊಂದು ಆತುರ ನನ್ನ ಅರ್ಧಾಂಗಿನಿ? ಮದುವೆಗಿಂತ ಮುಂಚೆ ಸಿಗುವ ಸುಖ ಮದುವೆಯ ನಂತರ ವಿಕಟದ ಆಟ. ಅದು ಹೋಗ್ಲಿ ಬಿಡು. ಈಗ ನಿಮ್ಮ ಅಣ್ಣನವರು ಭೇಟಿಯಾಗಿದ್ದರು. ಹಾಗಾದ್ರೆ ನಮ್ಮ ಮದುವೆ ವಿಚಾರ ಅವ್ರ ಹತ್ರ ಮಾತಾಡಿದ್ರ? ಮಾತಾಡಿದೆ. ಆದರೆ ಅಂದ್ರೆ ಹಾ ಗಾಬರಿ ಆಗಬೇಡ. ನಾಳೆ ನಮ್ಮ ಮನೆಗೆ ಬಂದು ಬಿಡು, ಮದುವೆಯ ವಿಚಾರ ಮಾತನಾಡೋಣ ಅಂತ ಹೇಳಿ ಹೋಗಿದ್ದಾರೆ. ಹಾಗಾದ್ರೆ ತೆಗೆದುಕೊಳ್ಳಿ, ಇದರಲ್ಲಿ 30,000 ಹಣ ಇದೆ, ಹಾಗೆ ಒಡಗೆ ಕೂಡ ಇದೆ. ನೋಡಿ, ಯಾವತ್ತಿದ್ರು ನಮ್ಮ ಮದುವೆಗೆ ಏನು ಖರ್ಚಾಗಬಾರ್ದು. ಅಷ್ಟೇ ಅಲ್ಲದೆ ಏನಾದ್ರೂ ಮಾಡಿ ನಮ್ಮ ಮದುವೆ ವಿಚಾರ ನಮ್ಮ ಅಣ್ಣನೊಂದಿಗೆ ಮಾತನಾಡಲೇಬೇಕು. ಆದಷ್ಟು ಬೇಗ ನಾವಿಬ್ರು ಮದುವೆ ಆಗ್ಲೇಬೇಕು. ನಮ್ಮ ಅಣ್ಣನವರು ಶ್ರೀಮಂತರು, ನೀವು ಬಡವರು. ಡೋಂಟ್ ವರಿ ರಂಜಿನಿ, ದೇವತೆ ವರಪ್ರಸಾದವನ್ನು ಸಂತೋಷದಿಂದ ನೀಡುವಾಗ ಬೇಡ ಎನ್ನುವನೇ ಈ ಪೂಜಾರಿ. ಹಾ ರಂಜಿನಿ, ಇದೇ ಸಂತೋಷದ ಸಮಯದಲ್ಲಿ ಹಾ ಆಗ್ಲಿ, ನಿಮ್ಮ ಆಸೆ ಇದ್ರೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ
ರಾಜ ನಾನೇನ್ ಬರ್ತೀನಿ. ಬಾಯ್. ಬಾಯ್. ಹೋಗು ರಂಜಿನಿ ಹೋಗು. ಲೇ ಹೆಜ್ಜೆ ತಪ್ಪಿದ ಹಾದರದ ಹೆಣ್ಣೆ, ಹಣದ ಅಹಂಕಾರದಲ್ಲಿ ಚಿಕ್ಕ ಚಿಕ್ಕವರಿಗೆ ಹಣದ ಆಸೆಯನ್ನು ತೋರಿಸಿ ನನ್ನಂತ ಅದೆಷ್ಟು ಪರಪುರುಷರಿಗೆ ಸೆರಗು ಹಾಸಿ ಮಣ್ಮುಕ್ಕಿಸಿರುವೆಯೋ ಏನು ಅಂದಾಗ ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ನನ್ನ ಮನದ ಗುಟ್ಟನ್ನು ಪೆಟ್ಟು ಕೊಟ್ಟು ಸುಟ್ಟು ಹೋಗೋಣಲ್ಲ ಈ ರಾಜೇಂದ್ರ.